ಶಾರ್ಟ್ ಸರ್ಕ್ಯೂಟ್ನಿಂದ ಕಾಟನ್ ಮಿಲ್ಗೆ ಬೆಂಕಿ ಬಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯಿಂದ ಬೆಳಗ್ಗೆಯವರೆಗೂ ಕೂಡ ಬೆಂಕಿಯನ್ನ ನಂದಿಸಿದ್ದಾರೆ. ಬೆಂಕಿಯನ್ನ ನಂದಿಸುವುದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನೇ ಪಟ್ಟಿದ್ದಾರೆ. ಯಾದಗಿರಿಯ ಹೊರಭಾಗದ ಶ್ರೀ ಮಣಿಕಂಠ ಕಾಟನ್ ಮಿಲ್ನಲ್ಲಿ ಭಾರೀ ಪ್ರಮಾಣದ ಕಾಟನ್ ಹಾನಿಯಾಗಿತ್ತು. ಕಾಟನ್ ಬೆಲೆ ಬಾಳುವ ಯಂತ್ರಗಳು ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾಟನ್ ಸುಟ್ಟು ಕರಕಲಾಗಿದೆ. ಇದರಿಂದಾಗಿ ಕಾಟನ್ ಮಿಲ್ ಮಾಲೀಕರಿಗೆ ಭಾರೀ ನಷ್ಟ ಕೂಡ ಆಗಿದೆ. ಕಾಟನ್ ಮಿಲ್ ಹೆಚ್ಚಿದ್ರೂ ಬೆಂಕಿ ನಂದಿಸುವ ವಾಹನದ ಈ ಒಂದು ಕೊರತೆ ಕೂಡ ಉಂಟಾಗಿದೆ. ಬೆಂಕಿ ನಂದಿಸುವ ವಾಹನ ಹೆಚ್ಚಳಕ್ಕೆ ಮಾಲೀಕರು ಕೂಡ ಆಗ್ರಹಿಸಿದ್ರು. ಸರ್ಕಾರದಿಂದ ಪರಿಹಾರ ಕಲ್ಪಿಸುವಂತೆ ಗುರುಮಣಿಕಂಠ ಆಗ್ರಹಿಸ್ತಾ ಇದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಾಟನ್ ಮಿಲ್ಗೆ ಬೆಂಕಿ ಬಿದ್ದಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈ ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಾವ ಪರಿ ಹರಸಾಹಸ ಪಟ್ಟಿದ್ದಾರೆ ಅಂತ ಹೇಳಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಅದು ಕಾಟನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಕಿ ನಂದಿಸೋದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಬೆಂಕಿ ನಂದಿಸುವಂತಹ ಕಾರ್ಯ ವರದಿಂದ ಸಾಗ್ತಾ ಇದ್ರೂ ಕೂಡ ಈ ವಾಹನ ಹೆಚ್ಚಳ ಆಗಬೇಕಾಗಿತ್ತು. ಒಂದೋ ಎರಡೋ ವಾಹನಗಳು ಇದ್ದರೆ ಅದು ಕೂಡ ಕಷ್ಟ ಸಾಧ್ಯ ಆಗುತ್ತೆ ಅಂತ ಹೇಳಿ ಮಾಲೀಕರು ಮನವಿಯನ್ನು ಕೂಡ ಮಾಡಿಕೊಂಡ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಸೊ ಹಾಗಾಗಿ ಈ ಬೆಂಕಿಯನ್ನು ಹತೋಟಿಗೆ ತೆಗೆದುಕೊಳ್ಳೋದು ಕಷ್ಟ ಸಾಧ್ಯವಾಗಿದೆ. ಮೊದಲಿಗೆ ಹೇಗಿತ್ತು ಈ ಬೆಂಕಿ ಬೀಳೋದಕ್ಕೆ ಮುಂಚೆ ಈ ಕಾಟನ್ ಅನ್ನೋದು ಗಮನಿಸ್ಬೋದು. ಬೆಂಕಿ ಬಿದ್ದಾದ್ಮೇಲೆ ಪರಿಸ್ಥಿತಿ ಹೇಗಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹುಲ್ಕಲ್ ಜೆ ಗ್ರಾಮದ ಹೊರಭಾಗದಲ್ಲಿ ಶ್ರೀ ಗುರುಮಣಿಕಂಠ ಕಾಟನ್ ಮಿಲ್ನಲ್ಲಿ ಕೂಡ ನಿನ್ನೆ ಸಂಜೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಾಟನ್ ಮಿಲ್ ಒಳಗಡೆ ಬೆಂಕಿ ಕೂಡ ಕಾಟನ್ ಮಿಲ್ನಲ್ಲಿ ಬೆಂಕಿ ಕೂಡ ಕಾಣಿಸಿಕೊಂಡಿತ್ತು. ಪರಿಣಾಮವಾಗಿ ಅಪಾರ ಪ್ರಮಾಣದ ಹತ್ತಿ ಕೂಡ ಹಾನಿಯಾಗಿತ್ತು. ನಾವು ದೃಶ್ಯಗಳನ್ನು ಕೂಡ ಖುದ್ದು ನೋಡ್ಬೋದು. ಈಗಲೇ ಶ್ರೀ ಮಣಿಕಂಠ ಕಾಟನ್ ಮಿಲ್ನಲ್ಲಿ ಕೂಡ ನಾವು ಈ ದೃಶ್ಯಗಳನ್ನು ಕೂಡ ನೋಡ್ಬೋದು. ಸುಮಾರು 12 ವರ್ಷಗಳ ಹಿಂದೆ ಈ ಭಾಗದಲ್ಲಿ ರೈತರ ಅನುಕೂಲಕ್ಕಾಗಿ ಕಾಟನ್ ಮಿಲ್ನ ಮಾಲೀಕರಾದಂಥ ಗುರು ಮಣಿಕಂಠ ಅವರು ಈ ಹುಲ್ಕಲ್ ಜೆ ಗ್ರಾಮದ ಭಾಗದಲ್ಲಿ ಏನಂತಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾಟನ್ ಮಿಲ್ ಓಪನ್ ಮಾಡಿದರು. ಆದರೆ ಈ ಭಾಗದ ರೈತರಿಗೆ ಸಾಕಷ್ಟು ನೆರವಾಗಿತ್ತು. ಯಾಕಂತಂದರೆ ಈ ಭಾಗದಲ್ಲಿ ರೈತರು ಕಾಟನ್ನನ್ನು ಬೆಳೆದು ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ಈಗ ಇದ್ದಕ್ಕಿದ್ದಂತೆ ಏನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಆಹುತಿ ಆದ ಪರಿಣಾಮವಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಾಟನ್ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಅದೇ ರೀತಿಯಾಗಿ ಯಂತ್ರಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು ಏನು ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳು ಕೂಡ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದರೆ ಇಂದು ಕೂಡ ಏನಂತಂದರೆ ಆ ಭಾಗದಲ್ಲಿ ನಾವು ಕೂಡ ದೃಶ್ಯಗಳನ್ನು ಕೂಡ ನೋಡ್ಬೋದು. ಯಾಕಂತಂದ್ರೆ ಇಲ್ಲಿ ಕಾಟನನ್ನು ಜಿನ್ನಿಂಗ್ ಮಾಡಿ ನಂತರ ಇಲ್ಲಿನ ಬೇಲ್ ಗುಜರಾತ್ ಮತ್ತು ಮಹಾರಾಷ್ಟ್ರ ಭಾಗಕ್ಕೆ ಅಲ್ಲಿ ಮಾರಾಟ ಮಾಡ್ತಾಯಿದ್ರು. ಇದರಿಂದ ಈ ಭಾಗದ ರೈತರಿಗೆ ಕೂಡ ಎಲ್ಲೋ ಒಂದು ಕಡೆ ಕಾಟನ್ ಮಿಲ್ನಲ್ಲಿ ಇಲ್ಲಿ ಕಾಟನ್ ಮಾರಾಟ ಮಾಡಿ ಸ್ಥಳೀಯವಾಗಿ ಫ್ಯಾಕ್ಟ್ರಿಯಲ್ಲಿ ಮಾರಾಟ ಮಾಡಿ ರೈತರಿಗೆ ಕೂಡ ಅನುಕೂಲ ಆಗ್ತಾ ಇತ್ತು. ಆದರೆ ನಿನ್ನೆ ಸಂಜೆ ಏನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿದ ಪರಿಣಾಮವಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಹತ್ತಿ, ಅದೇ ರೀತಿಯಾಗಿ ಬೇಲ್ ಮತ್ತು ಹತ್ತಿ ಬೀಜ ಕೂಡ ಬೆಂಕಿಗೆ ಆಹುತಿಯಾಗಿದ್ದಾವೆ. ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಏನಂತಂದರೆ ಸಂಪೂರ್ಣವಾಗಿ ಹತ್ತಿ ಕೂಡ ಸುಟ್ಟು ಕರಕಲಾಗಿದೆ. ಇದರಿಂದ ಭಾರಿ ನಷ್ಟ ಕೂಡ ಉಂಟಾಗಿದೆ. ಸರ್ಕಾರ ಕೂಡ ನಮಗೆ ಒಂದು ಸೂಕ್ತ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ವಿದ್ಯುತ್ ಶಾರ್ಟ್